ಇಂದು ಜಿಬಿಎ ಪಂಚಪಾಲಿಕೆ ಬಜೆಟ್ ಮಂಡನೆಯಾಗಲಿದೆ. ಬೆಂಗಳೂರು ಪೂರ್ವ ಪಾಲಿಕೆ ಆಯವ್ಯಯ ಮಂಡನೆಯಾಗಲಿದೆ. ಇಂದು ಜಿಬಿಎ ಪಂಚಪಾಲಿಕೆ ಬಜೆಟ್ ಮಂಡನೆಯಾಗಲಿದೆ. ಬೆಂಗಳೂರು ಪೂರ್ವ ಪಾಲಿಕೆ ಆಯವ್ಯಯ ಮಂಡನೆಯಾಗಲಿದೆ. ಬಿಬಿಎಂಪಿ ವಿಭಜನೆಯಾಗಿ ಜಿಬಿಎ ಆದ ಬಳಿಕ ಫಸ್ಟ್ ಬಜೆಟ್ ಇದಾಗಿದ್ದು ಕೆಆರ್ಪುರಂ, ಮಹದೇವಪುರ ಕ್ಷೇತ್ರಗಳ ವ್ಯಾಪ್ತಿಯ ಪಾಲಿಕೆಯಲ್ಲಿ 50 ವಾರ್ಡ್ಗಳನ್ನು ಹೊಂದಿರತಕ್ಕಂಥ ಬೆಂಗಳೂರು ಪೂರ್ವನಗರ ಪಾಲಿಕೆ. ಈ ಪೂರ್ವನಗರ ಪಾಲಿಕೆಯಲ್ಲಿ ಇಂದು ಬೆಂಗಳೂರು ಅಂದರೆ ಆಯವ್ಯಯ ಮಂಡನೆಯಾಗ್ತಾ ಇದೆ. 2026ನೇ ಸಾಲಿನ ಬಜೆಟ್ ಇದಾಗಿರುವಂಥದ್ದು. ಬಿಬಿಎಂಪಿ ವಿಭಜನೆಯಾಗಿ ಅಂದರೆ 5 ಕೇಂದ್ರಗಳ ವಿಭಜನೆ ಆದ ಬಳಿಕ ಫಸ್ಟ್ ಬಜೆಟ್ ಇದಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಬಿಎ ಆಯವ್ಯಯ ಮಂಡನೆ ಮಾಡಲಿದೆ. ಬಜೆಟ್ ಮಂಡನೆ ಮಾಡಲಿದ್ದಾರೆ ಪಾಲಿಕೆಯ ಆಯುಕ್ತ ರಮೇಶ್ ಅವರು. ಎಂಎಲ್ಆರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಬಜೆಟ್ ಮಂಡನೆಗೆ ಎಲ್ಲಾ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ವೈಟ್ಫೀಲ್ಡ್ ಮುಖ್ಯ ರಸ್ತೆಯ ಎಂಎಲ್ಆರ್ ಕನ್ವೆನ್ಷನ್ ಸೆಂಟರ್ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಶಾಸಕರು ಉಪಸ್ಥಿತರಿರುತ್ತಾರೆ. ಈಗಾಗಲೇ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮುಖ್ಯ ಆಯುಕ್ತರಾದಂತಹ ಮಹೇಶ್ವರ ರಾವ್ ಶಾಸಕರು ಕೂಡ ಉಪಸ್ಥಿತರಿದ್ದಾರೆ. 9:30ಕ್ಕೆ ಈ ಒಂದು ಬಜೆಟ್ ಶುರುವಾಗಲಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.